ನಮಸ್ಕಾರ. ಮನುಜ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಏನು ಸ್ಟೋರಿ ಹೇಗೆ ಮೂವ್ ಆಗ್ತಿದೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ವಂಶಿ ಇಲ್ಲಿ ಸ್ವಾತಿಗೆ ಬ್ರೈನ್ ವಾಶ್ ಮಾಡ್ತಿದ್ದಾನೆ. ಹೋಗಿ ಪಶುಪತಿನ ಬಿಡಿಸ್ಬಿಡೋಣ, ಮತ್ತು ಅವ್ರ ಮಗಳು ಎಂಗೇಜ್ಮೆಂಟು ಆಗಲ್ಲ ನನ್ನ ತಮ್ಮನ ಜೊತೆಗೆ, ಮತ್ತು ಪ್ರಾಬ್ಲಮ್ ಆಗುತ್ತೆ, ಅಮ್ಮ ಬೇರೆ ಬೇಜಾರು ಮಾಡ್ಕೊಂಡಿದ್ದಾರೆ, ಸ್ವಾತಿ ಯೋಚನೆ ಮಾಡು, ಹೋಗಿ ಬಿಡಿಸ್ಕೊಂಡು ಬರೋಣ ಜೈಲಿಂದ ಸ್ಟೇಷನಿಂದ ಅಂತ ಎಲ್ಲ ಹೇಳ್ತಾನೆ. ಅದು ಹೆಂಗಾಗುತ್ತೆ ವಂಶಿಯವರೇ, ಹಂಗಾಗಲ್ಲ ಅಂತಾಳೆ. ಇಲ್ಲ ಯೋಚನೆ ಮಾಡು, ನಾನು ಹೇಳ್ತಾ ಇದ್ದೀನಿ, ನೀನು ಯೋಚನೆ ಮಾಡು, ಸುಮ್ಮನೆ ನಿನ್ನಿಂದ ಎಲ್ಲರಿಗೂ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಬೇಡ, ಹೋಗೋಣ ಅಂತಾನೆ. ಸರಿ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ಸ್ಟೇಷನಲ್ಲಿ ಇನ್ಸ್ಪೆಕ್ಟ್ರು, ಪೊಲೀಸವರು, ಲಾಯರು ಎಲ್ಲ ಇರ್ತಾರೆ. ಪಶುಪತಿ ಮಗಳು ಹೋಗ್ಬಿಟ್ಟು ಸರ್ ಹೇಗಾದರೂ ಮಾಡಿ ನಮ್ಮ ಅಪ್ಪನ ಬಿಟ್ಕೊಡಿ ಸರ್, ಹಾಗೆ ಹೀಗೆ ಅಂತ ಕೇಳ್ಕೊತಾ ಇರ್ತಾಳೆ. ಹಂಗೆ ಬಿಡೋಕ್ಕಾಗಲ್ಲಮ್ಮ, ಕಂಪ್ಲೇಂಟ್ ಕೊಟ್ಟಿರೋರು ಬಂದು ವಾಪಸ್ ತಗೊಳ್ಳೋವರೆಗೂ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಕೊಟ್ಟಿರೋರು ಬರಲ್ಲ ಸರ್ ಅಂದರೆ, ಬರಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ನಿಮ್ಮಪ್ಪ ಅಂಥ ಕೇಸಲ್ಲಿ ಫಿಟ್ ಆಗಿದ್ದಾರೆ, ಏನು ಮಾಡೋಕ್ಕಾಗುತ್ತೆ ಅಂತ. ಆಮೇಲೆ ಈ ಕಡೆ ವಂಶಿ ಮತ್ತು ಸ್ವಾತಿ ಇಬ್ಬರು ಬರ್ತಾರೆ. ಬಂದು ನಾವು ಕೇಸ್ ವಾಪಸ್ ತಗೊಳ್ತೀವಿ ಸರ್, ತಗೊಳ್ತಾರೆ ಸ್ವಾತಿ ಅಂತ ಹೇಳ್ತಾನೆ ವಂಶಿ. ತಗೊಳ್ತೀರಾ ಮೇಡಮ್ ಅಂತ ಕೇಳ್ತಾರೆ. ಹೌದು ಸರ್ ಅಂತ. ಆಮೇಲೆ ಸರಿ ಮತ್ತಿನ್ನೇನು ಅಂತ ಹೇಳ್ಬಿಟ್ಟು, ನನಗೆ ಗೊತ್ತಿತ್ತು ನೀನು ವಾಪಸ್ ಬಂದು ತಗತೀಯ ಅಂತೇಳಿ ನಂಗೆ ಗೊತ್ತಿತ್ತು ಸ್ವಾತಿ, ನೀನು ಏನೇ ಹಾರಾಡಿದ್ರು ಕೂಗಾಡಿದ್ರು ನೀನು ಕೇಸ್ ವಾಪಸ್ ತಗತೀಯ ಅಂತ ನನಗೆ ಚೆನ್ನಾಗೇ ಗೊತ್ತಿತ್ತು ಅಂತ ಹೇಳ್ತಾನೆ ಪಶುಪತಿ. ಆವಾಗ ಇವಳಿ ಪಿತ್ತ ನತ್ತಿಗೇರ್ಬಿಡುತ್ತೆ. ಹೌದು ತಗೊಳ್ಳೋಣ ಅಂತಲೇ ಬಂದಿದ್ದೀನಿ ಅಂತ. ಅದಕ್ಕೆ ವಂಶಿ ಹೇಳ್ತಾನೆ, ಇವಾಗ ಈ ಮಾತೆಲ್ಲ ಬೇಕಾ, ಸುಮ್ಮನೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನೀವು ಬಿಡುಗಡೆ ಆಗೋದು ನೋಡ್ಕೊಳ್ಳೋದು ಬಿಟ್ಟು ಇದೆಲ್ಲ ಬೇಡವಾದ ವಿಷಯ ಏನಕ್ಕೆ ಮಾತಾಡ್ತಾ ಇದ್ದೀರಾ ಅಂತೇಳಿ. ನನಗೆ ಗೊತ್ತಿತ್ತು ವಂಶಿ ಬಂದು ಇವಳು ವಾಪಸ್ ತಗತಾಳೆ ಅಂತೇಳಿ ಅಂತ. ಇಲ್ಲಿಗೆ ಯಾಕೆ ಅದಕ್ಕಿಂತ ಮುಂಚೆ ಮಗಳು ರಾಗಿಣಿ ಜೊತೆ ವಂಶಿ ಜೊತೆ ರಾಗಿಣಿ ಜಗಳಕ್ಕೆ ಬೀಳ್ತಾಳೆ. ಇಲ್ಲಿಗೆ ಯಾಕೆ ಬಂದೆ, ಮತ್ತೇನು ಇನ್ನೊಂದು ಕೇಸ್ ಕೊಟ್ಟು ಫಿಟ್ ಮಾಡೋಕ್ಕೆ ಅಂತ ಬಂದೇನೆ, ಏನಕ್ಕೆ ಬಂದೆ ಇಲ್ಲಿ ಅಂತ ಹೇಳ್ಬಿಟ್ಟು, ಸುಮ್ಮನೆ ಕೂತ್ಕೊ, ನಿನಗೆ ಯಾಕೆ ಅದೆಲ್ಲ ಅಂತ ಇವಳು ಹೇಳ್ತಾಳೆ. ಇಲ್ಲ ನೀನು ಇಲ್ಲಿಂದ ಹೋಗು, ಫಸ್ಟು ಇಲ್ಲಿ ಬರಬೇಡ ನೀನು ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ವಂಶಿ ನೋಡಿ ಹಿಂಗೆಲ್ಲ ಮಾತಾಡ್ತಾಳೆ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಅಂತ. ಆವಾಗ ರಾಗಿಣಿ, ಸುಮ್ಮನೆ ಇರು ನೀನು, ನಿನಗೇನು ಗೊತ್ತಾಗಲ್ಲ, ಬಿಡಿಸ್ಬೇಕೋ ಬೇಡವಾ ನಿಮ್ಮ ಅಪ್ಪನ, ಸುಮ್ಮನೆ ಇರು ಅಂತ ಹೇಳ್ತಾನೆ. ಇವಳೇನು ಬಿಡಿಸೋದು ಹಾಗೆ ಹೇಗೆ ಅಂತೇಳಿ, ಸರಿ ನಡೀರಿ ಹೋಗೋಣ ವಂಶಿ, ಮತ್ತು ಇಲ್ಲಿ ಬಿಡ್ಸೋಕ್ಕಾಗಲ್ಲ ಅಂದಮೇಲೆ ಮತ್ತೇನಕ್ಕೆ ಇರಬೇಕಿಲ್ಲಿ ಅಂತ ಹೇಳ್ತೆ. ಸರಿ ಇವಳು ನೋಡ್ತಾ ಇರ್ತಾಳೆ ರಾಗಿಣಿ ಪಶುಪತಿಗೆ ಹೇಗೆ ಬಿಡಿಸೋದು ಏನು ಅಂತೇಳಿ. ಅವನಿಗೆ ಹೆಂಗೆ ಬಿಡಿಸ್ತಾಳೆ ಇವಳು, ಒಪ್ಪಿಗೆ ಕೊಟ್ಬಿಡ್ತಾಳೆ, ನೋಡು ನನ್ನ ಹೆದರಿಕೆ ಎಷ್ಟೈತೆ ಹಂಗೆ ಹೆಂಗೆ ಅಂತ ಇವನು ಯೋಚನೆ ಮಾಡ್ಕೋತಾ ಇರ್ತಾನೆ. ನಮ್ಮ ಅಪ್ಪನ ಕಡೆಯಿಂದ ಹೆಂಗಿದೆ ಅಂತ ಇವಳು ಯೋಚನೆ ಮಾಡ್ತಿರ್ತಾಳೆ. ಇನ್ಸ್ಪೆಕ್ಟ್ರು ಇದೆಲ್ಲ ನೋಡಿಬಿಟ್ಟು ಡ್ರಾಮನ್ನ, ನಮಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾವು ಇನ್ನೊಂದು ಗಂಟೆ, 1.5 ಗಂಟೆ 2 ಗಂಟೆಯಲ್ಲಿ ಬಂದುಬಿಡ್ತೀವಿ, ಅಷ್ಟೊತ್ತಿಗೆ ನೀವೆಲ್ಲ ಕೂತು ವಿತ್ಯಾರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಸರಿ ಸರ್ ಅಂತ ಸ್ವಾತಿ ಹೇಳ್ತಾಳೆ. ಸರಿ ಸರ್ ಹೋಗಿ ಬನ್ನಿ ನೀವು ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಪಶುಪತಿ ಹೇಳ್ತಾನೆ, ಇಲ್ಲ ಸರ್ ಇರಿ ಸರ್, ಇಲ್ಲೇ ಇತ್ಯರ್ಥ ಮಾಡ್ಕೊಬಿಡೋಣ ಅಂತ. ಅಷ್ಟರೊಳಗೆ ಸ್ವಾತಿ ಹೇಳಿರ್ತಾಳೆ, ನಮ್ಮನೆ ಪತ್ರ, ನಮ್ಮನೆ ಬೀಗ ನನ್ನ ಕೈಗೆ ಬರಬೇಕು, ಅಲ್ಲಿವರೆಗೆ ನಾನು ವಾಪಸ್ ತಗೊಳ್ಳಲ್ಲ ಕೇಸು ಅಂತ ಅಂತಾಳೆ. ಆವಾಗ ಅಪ್ಪ ಮಗಳಿಬ್ಬರು ಅಲ್ಲಲ್ಲಿ ಕಡಿತಾರೆ, ಏನೂ ಮಾಡೋಕ್ಕಾಗಲ್ಲ, ಯಾವ ಪರಿಸ್ಥಿತಿನೂ ಅಲ್ಲಿರಲ್ಲ. ಹಂಗಾಗ್ಬಿಟ್ಟು ಅವಳು ಏನು ಮಾಡ್ತಾಳೆ ಅಂದರೆ, ಅವನು ಹೇಳ್ತಾನೆ ಪಶುಪತಿ, ಅವನಿಗೆ ಫೋನ್ ಮಾಡು ರಾಗಿಣಿ, ಬಂದು ವಾಪಸ್ ಪೇಪರು ಮತ್ತು ಕೀ ವಾಪಸ್ ತೊಗೊಂಡು ಬರಲಿ ಇಲ್ಲಿಗೆ ಸ್ಟೇಷನ್ಗೆ ಅಂತ. ಸರಿ ತೊಗೊಂಡು ಬರಲಿ ಅಂತ ಹೇಳಿ ಫೋನ್ ಮಾಡ್ತಾಳೆ. ತೊಗೊಂಡು ಬರ್ತಾನೆ. ತೊಗೊಂಡು ಬಂದಾದಮೇಲೆ ಹಾಗೇ ತೊಗೊಳಕ್ಕೆ ಆಗಲ್ಲ, ಮತ್ತಿನ್ನೇನು ನಿಂದು ತಕರಾರು ಅಂತ ಕೇಳ್ತಾನೆ. ಅದಕ್ಕೆ ವಂಶಿ ಹೇಳ್ತಾನೆ, ಈಗ ಪೇಪರು ಕೀ ಬಂದಾಯ್ತಲ್ಲ, ಇಸ್ಕೋ ಸುಮ್ಮನೆ, ಇನ್ನೇನು ತಕರಾರು ನಿಂದು, ಮತ್ತಿನ್ನೇನು ಕಿರಿಕ್ ಮಾಡ್ತೀಯ ಅಂತ ಹೇಳ್ತಾನೆ. ಕಿರಿಕಲ್ಲ ವಂಶಿಯವರೇ, ಇರಿ ಒಂದು ನಿಮಿಷ, ನಿಮಗೆ ಗೊತ್ತಾಗಲ್ಲ ಅಂತ. ಏನೇ ನಿಂದು, ಕೊಟ್ಟಾದ್ಮೇಲೂ ಮತ್ತಿನ್ನೇನೆ ಅಂತ. ನಾನು ತೊಗೊಂಡಿಲ್ಲಲ್ಲ ಅಂತ. ತೊಗೊಂಡಿಲ್ಲ ಅಂತಂದರೆ ಅವ್ರ ಹತ್ರ ಹೇಳ್ದೆ ಅಲ್ಲ, ನನ್ನ ಕೀ ಮತ್ತು ನನ್ನ ಮನೆ ಪೇಪರ್ ಬಂದರೆ ನಾನು ಕೇಸ್ ವಾಪಸ್ ತಗೋತೀನಿ ಅಂತ. ತಗೋ, ಈಗ ನಾನು ಪಶುಪತಿ ಕೈಯಿಂದನೇ ತೊಗೋಬೇಕು, ಅಲ್ಲಿವರೆಗೆ ನಾನು ತೊಗೊಳ್ಳಲ್ಲ ಅಂತ ಹೇಳ್ತಾಳೆ ಸ್ವಾತಿ. ಆವಾಗ ಪಶುಪತಿ ಕೈಯಿಂದನೇ ತೊಗೋಬೇಕು ಅಂದಾಗ, ಆಗ ಪಶುಪತಿ ಸರಿ ಅಂತೇಳಿ ಇನ್ನೇನು ಮಾಡ್ತಾನೆ, ಒದ್ದಾಡ್ಕೊಂಡು ಒಪ್ಕೋಬೇಕಾಗುತ್ತೆ. ಒಪ್ಕೊಂಡು ಕೊಡೋಕ್ಕೆ ರೆಡಿ ಆಗಬೇಕಾಗುತ್ತೆ. ಅದಕ್ಕೆ ಪಶುಪತಿ ಹುರ್ಕೋತಾ ಇರ್ತಾನೆ, ಏನು ಇವಳು ಹಠ ಸಾಧಿಸ್ತಿದ್ದಾಳಲ್ಲ ಅಂತೇಳ್ಬಿಟ್ಟು. ನಮ್ಮಮ್ಮನ
ನಮ್ಮಮ್ಮನ ಮನೆಯವರ, ನಮ್ಮ ಅಪ್ಪನ, ನಮ್ಮನ್ನು ಎಲ್ಲ ಯಾವ ಪರಿಸ್ಥಿತಿ ತಂದೆ, ನಮ್ಮ ಅಕ್ಕನ ಮದುವೆ ಹೇಗೆ ನಿಲ್ಲಿಸ್ದೆ, ಇದೆಲ್ಲ ಮರ್ತಿದ್ದೀನಿ ಅಂದ್ಕೊಂಡ ಪಶುಪತಿ. ಯಾವ ಕಾರಣಕ್ಕೂ ಮರೆಯಲ್ಲ ನಾನು. ನೀನು ಕೊಟ್ಟಿರೋ ಕಿರುಕುಳ ಒಂದಾ ಎರಡ, ಎಷ್ಟು ಕಿರುಕುಳ ಕೊಟ್ಟಿದೀಯ ಅಂಥೇಳಿ. ಈ ಕಡೆ ಬಂದು ವಂಶಿ ಸೋದರತ್ತೆ ಮಗ ಎಲ್ಲೋ ಬೇರೆ ಕಡೆ ಒಂದು ರೂಮಲ್ಲಿರ್ತಾನೆ. ಸೋದರತ್ತೆ ಅಲ್ಲಿ ಹುಡ್ಕೊಂಡು ಹೋಗ್ತಾಳೆ. ಇವಳು ಏನೋ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿರ್ತಾಳೆ ಅನಿಸುತ್ತೆ, ಹುಡ್ಕೊಂಡು ಹೋಗ್ತಾಳೆ. ಯಾಕೋ ಇಲ್ಲಿದೆಯಾ, ಮನೆಗೆ ಬರಬಾರ್ದೇನೋ ಅಂತ. ಎಲ್ಲಿ ಮನೆಗೆ ಇರ್ಲಿಕ್ಕೆ ಬರೋಣ ಅಮ್ಮ, ಏನಮ್ಮ ಬಂದಿದ್ದ ಸಮಾಚಾರ ಅಂತ ಕೇಳ್ತಾನೆ. ಆಮೇಲೆ ಅವಳಿನ್ನೂ ಏನು ಹೇಳಿರಲ್ಲ. ಸರಿ ಆಯಿತು, ಇಲ್ಲಿ ಸೇಫಾಗಿದೆಯಾ ಅಂತ ಕೇಳ್ತಾಳೆ. ಹೌದು ಸೇಫಾಗಿದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ನೀನು ಯಾಕಮ್ಮ ಇಲ್ಲಿ ಬರೋಕ್ಕೆ ಹೋದೆ ಅಂತ ಕೇಳ್ತಾನೆ. ಇನ್ನೇನು ಮಾಡೋದು, ಬರಲೇಬೇಕಲ್ಲ, ಮಗ ಇರೋ ಕಡೆ ಅಮ್ಮ ಬರಲೇಬೇಕಲ್ಲ, ನಿನಗಂತೂ ಆಗಲ್ಲ ಅಂದರೆ ನಾನಂತೂ ಬರದೇ ಇರೋಕ್ಕಾಗಲ್ವಲ್ಲ, ಬರಲೇಬೇಕು ಅಂತ ಹೇಳ್ತಾಳೆ. ಆಮೇಲೆ ಇದು ಅಮ್ಮ ಮಗನ ವಿಷಯ ಇಲ್ಲಿ ನಡೀತಾ ಇರುತ್ತೆ. ಆ ಕಡೆ ಬಂದು ಸ್ವಾತಿ ಕೇಸು ವಾಪಸ್ ತಗೊಳ್ಳೋಕ್ಕೆ ಅದೇ ಕೀ ಮತ್ತು ಪೇಪರ್ ಕೇಳಿದ್ದಾಳೆ. ಕೊಡೋಕ್ಕೆ ಒಪ್ಕೊಂಡಿದ್ದಾನೆ ಪಶುಪತಿ. ತಂದಿದ್ದಾನೆ ಮಗ, ತಂದು ಕೊಡೋದಕ್ಕೆ ರೆಡಿಯಾಗಿದ್ದಾನೆ. ಇವಾಗ ಮತ್ತೇನು ತಕರಾರು ತೆಗಿತಾಳೋ ಸ್ವಾತಿ ಗೊತ್ತಿಲ್ಲ. ಅವಳಿಗೆ ಹೊಟ್ಟೆ ಉರಿಯುತ್ತೆ. ಹೌದು, ಅವಳ ಮನೆ ಹಾಳು ಮಾಡಿರೋನು ಇವನೇ ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.